ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಇಂದು ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಕೇವಲ ಒಂದು ಆಕಸ್ಮಿಕವಲ್ಲ. ಇದು ನಿಮ್ಮ ಜೀವನದ ದಿಕ್ಸೂಚಿಯನ್ನು ಬದಲಾಯಿಸೋದಕ್ಕೆ ಬ್ರಹ್ಮಾಂಡ ಹೂಡುತ್ತಿರುವ ಒಂದು ಮಹತ್ತರ ಸಂಚಾಗಿರುತ್ತೆ. ನೀವು ಬಹಳ ದಿನಗಳಿಂದ ಅನುಭವಿಸುತ್ತಿರುವ ಹೋರಾಟಕ್ಕೆ ಒಂದು ಸುಂದರವಾದ ಅಂತ್ಯ ಸಿಗುವ ಸಮಯ ಬಂದಿದೆ. ಮುಂದಿನ 24 ಗಂಟೆಗಳು ನಿಮ್ಮ ಬದುಕಲ್ಲಿ ಅಸಾಧಾರಣ ಬದಲಾವಣೆಗಳನ್ನು ತರಲಿವೆ. ನೀವು ನಿರೀಕ್ಷಿಸಿದ ದಿಕ್ಕಿನಿಂದ ಅದೃಷ್ಟ ನಿಮ್ಮ ಮನೆ ಬಾಗಿಲು ತಟ್ತಾ ಇದೆ. ಮೇಷರಾಶಿಯವರೇ, ನೀವು ರಾಶಿ ಚಕ್ರದ ಮೊದಲ ರಾಶಿಯವರು, ಅಂದರೆ ನೀವು ಹುಟ್ಟುತ್ತಲೇ ನಾಯಕರು. ಈಗ ನಿಮ್ಮ ಆಡಳಿತದ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ. ಈ ಮಾಹಿತಿಯನ್ನು ಕೊನೆಯವರೆಗೂ ಅತ್ಯಂತ ಗಮನದಿಂದ ಕೇಳಿ, ಯಾಕೆಂದರೆ ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ನಿಮ್ಮ ಅದೃಷ್ಟವನ್ನು ದೂರ ಮಾಡಬಹುದು. ಮೇಷರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನ ಒಂದು ಸುಳಿಯಂತೆ ಆಗಿದೆ. ನೀವು ಎಷ್ಟೇ ವೇಗವಾಗಿ ಓಡೋದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಯಾವುದೋ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಹಿಂದಕ್ಕೆ ತಳ್ತಾ ಇದೆ. ಇನ್ನು ನಿಮ್ಮ ಮಾನಸಿಕ ಗೊಂದಲ, ನೀವು ಸಣ್ಣ ವಿಷಯಗಳಿಗೂ ಕೂಡ ನೀವು ಅತಿಯಾಗಿ ಕೋಪಗೊಳ್ತೀರಾ ಅಥವಾ ತೀವ್ರವಾಗಿ ಬೇಸರ ಮಾಡ್ಕೊಳ್ತೀರಾ. ನಿಮಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂಬ ನೋವು ನಿಮ್ಮನ್ನು ಕಾಡ್ತಾ ಇರುತ್ತೆ. ಆರ್ಥಿಕ ಬಿಕ್ಕಟ್ಟು, ಹಣ ಬರ್ತಾ ಇದೆ ಆದರೂ ಕೂಡ ಅದು ಕೈಯಲ್ಲಿ ನಿಲ್ತಾ ಇಲ್ಲ. ಒಂದು ಕೈಯಲ್ಲಿ ಬಂದರೆ ಮತ್ತೊಂದು ಕೈಯಲ್ಲಿ ಖರ್ಚಾಗ್ತಾ ಇದೆ. ಹಳೆಯ ಸಾಲಗಳು ಅನ್ನೋದು ನಿಮ್ಮ ನಿದ್ದೆಯನ್ನು ಕೆಡಿಸಿರಬಹುದು. ಇನ್ನು ನಂಬಿಕೆ ದ್ರೋಹ, ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರ ಸಂಖ್ಯೆ ಅನ್ನೋದು ಹೆಚ್ಚಾಗಿದೆ. ನೀವು ಯಾರಿಗೆ ಪ್ರಾಮಾಣಿಕವಾಗಿ ಸಹಾಯ ಮಾಡಿದ್ದೀರೋ ಅವರೇ ಇಂದು ನಿಮ್ಮ ವಿರುದ್ಧ ನಿಂತಿದ್ದಾರೆ. ಆದರೆ ಮೇಷರಾಶಿಯವರೇ, ನಿಮ್ಮ ಈ ಕಷ್ಟದ ದಿನಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಕಾಲ ಹತ್ತಿರ ಬಂದಿದೆ. ಮಂಗಳ ಗ್ರಹದ ಆಧಿಪತ್ಯ ಇರುವ ನೀವು ಯುದ್ಧದ ಮೈದಾನದಲ್ಲಿ ಗೆಲ್ಲುವ ಶಕ್ತಿಯನ್ನು ಹೊಂದಿದ್ದೀರಿ. ಈ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಒಂದು ಅಪರೂಪದ ಬದಲಾವಣೆ ಅನ್ನೋದು ನಡೀತಾ ಇದೆ. ಮಂಗಳನ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಬಲಗೊಳ್ತಾ ಇದೆ. ಇದರ ಅರ್ಥ ಏನಪ್ಪ ಅಂತಂದರೆ, ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಶಕ್ತಿ ಡಬಲ್ ಆಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 24 ಗಂಟೆಗಳ ಕಾಲಾವಧಿ ಏನಿದೆ, ಶೂನ್ಯದಿಂದ ಸೃಷ್ಟಿಯತ್ತ ಸಾಗುವ ಸಮಯ ಆಗಿರುತ್ತೆ. ನಿಮ್ಮ ಜಾತಕದಲ್ಲಿರುವ ದೋಷಗಳು ಈ ಸಮಯದಲ್ಲಿ ಕ್ಷೀಣಿಸುತ್ತೆ. ಆದರೆ ನೆನಪಿಡಿ, ಈ ಅದೃಷ್ಟದ ಕಿಟಕಿ ತೆರೆದಿರೋದು ಕೇವಲ ಕೆಲವು ಗಂಟೆಗಳು ಮಾತ್ರ ಆಗಿರುತ್ತೆ. ನೀವು ಸರಿಯಾದ ನಿರ್ಧಾರವನ್ನು ಈಗ ತೆಗೆದುಕೊಳ್ಳದಿದ್ದರೆ ಈ ಅವಕಾಶ ಮತ್ತೆ ಮರಳಿ ಬರೋದಕ್ಕೆ ವರ್ಷಗಳೇ ಬೇಕಾಗಬಹುದು. ನೀವು ನಿಯಂತ್ರಿಸಬೇಕಾದ ಗುಣಗಳೇನು? ಅದೃಷ್ಟ ಅನ್ನೋದು ನಿಮ್ಮ ಕಡೆ ಇರಬೇಕಾದ್ರೆ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಮೇಷರಾಶಿಯವರೇ, ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಬಲ್ಲ 3 ವಿಷಯಗಳ ಬಗ್ಗೆ ಜಾಗರೂಕರಾಗಿರಿ. ನೀವು ಅತಿಯಾದ ಆತುರಕಾರರು, ಶೀಘ್ರ ನಿರ್ಧಾರ ತೆಗೆದುಕೊಳ್ಳುವ ಬರದಲ್ಲಿ ತಪ್ಪು ಮಾಡ್ತೀರಿ. ಇಂದು ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ 100 ಬಾರಿ ಯೋಚನೆ ಮಾಡಿ. ಇನ್ನು ನಾಲಿಗೆಯ ನಿಯಂತ್ರಣ, ನಿಮ್ಮ ಮಾತುಗಳು ಚೂಪಾದ ಬಾಣಗಳಂತೆ ಇರುತ್ತೆ. ಸಣ್ಣ ಅಸಮಾಧಾನಕ್ಕೂ ಕೂಡ ಯಾರಿಗಾದರೂ ಕಠಿಣವಾಗಿ ಮಾತನಾಡಿದರೆ ಅದು ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು. ಅತಿಯಾದ ಆತ್ಮವಿಶ್ವಾಸ, ಬೇರೆಯವರ ಸಲಹೆಗಳನ್ನು ಕೇಳಿಸಿಕೊಳ್ಳಿ. ಎಲ್ಲವೂ ನನಗೆ ಗೊತ್ತು ಎಂಬ ಭಾವನೆ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯಬಹುದು. ನಿಮ್ಮ ಆಧ್ಯಾತ್ಮಿಕ ಶಕ್ತಿ, ಶಿವ ಮತ್ತು ಸುಬ್ರಹ್ಮಣ್ಯನ ಕೃಪೆ ಅನ್ನೋದು ನಿಮ್ಮ ಮೇಲೆ ಸದಾ ಇರುತ್ತೆ. ನಿಮ್ಮ ರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ಅಧಿಪತಿಗಳಾದ ಶಿವ ಮತ್ತು ಸುಬ್ರಹ್ಮಣ್ಯರ ಆರಾಧನೆ ನಿಮಗೆ ವಜ್ರಕವಚದಂತೆ ಕೆಲಸ ಮಾಡುತ್ತೆ. ಈ 24 ಗಂಟೆಗಳಲ್ಲಿ ನೀವು ಮಾಡಬೇಕಾದ ವಿಶೇಷ ಕರ್ಮಗಳು: ಜಲಾಭಿಷೇಕ, ಸಾಧ್ಯವಾದರೆ ಶಿವನಿಗೆ ಜಲಾಭಿಷೇಕ ಮಾಡಿ, ಅಥವಾ ಮನೆಯಲ್ಲೇ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಪಠಿಸಿ. ಕೆಂಪು ಬಣ್ಣದ ಮಹತ್ವ: ಈ ಅವಧಿಯಲ್ಲಿ ಕೆಂಪು ಬಣ್ಣದ ಬಟ್ಟೆ ಅಥವಾ ಕನಿಷ್ಠ ಒಂದು ಕೆಂಪು ದಾರವನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಇನ್ನು ದಾನ: ಹಸಿದವರಿಗೆ ಅಥವಾ ಪ್ರಾಣಿಗಳಿಗೆ ಆಹಾರ ನೀಡಿ. ವಿಶೇಷವಾಗಿ ಕೆಂಪು ಬಣ್ಣದ ಧಾನ್ಯಗಳನ್ನು ದಾನ ಮಾಡೋದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುತ್ತೆ. ಇನ್ನು 24 ಗಂಟೆಗಳ ನಂತರದ ಫಲಿತಾಂಶಗಳೇನಿದೆ? ಮೇಷರಾಶಿಯವರೇ, ನೀವು ಈ ಸೂಚನೆಗಳನ್ನು ಪಾಲಿಸಿದರೆ 24 ಗಂಟೆಗಳ ನಂತರ ನಿಮ್ಮ ಜೀವನದಲ್ಲಿ ಈ ಕೆಳಗಿನ ಬದಲಾವಣೆಗಳನ್ನು ನೀವು ಗಮನಿಸಬಹುದು. ದೂರದ ಊರಿನಿಂದ ಅಥವಾ ಕೆಲಸದ ವಿಚಾರದಲ್ಲಿ ನೀವು ನಿರೀಕ್ಷೆ ಮಾಡ್ತಿದ್ದ ಪಾಸಿಟಿವ್ ಕಾಲ ಅನ್ನೋದು ನಿಮಗೆ ಬರುತ್ತೆ. ಬರಬೇಕಾಗಿದ್ದ ಬಾಕಿ ಹಣ ಅಥವಾ ಹೊಸ ಆದಾಯದ ಮೂಲಗಳು
ತೆರೆದುಕೊಳ್ಳುತ್ತೆ. ಇನ್ನು ತಲೆಯಲ್ಲಿ ತುಂಬಿದ್ದ ಭಾರ ಎಲ್ಲ ಇಳಿದು ಹೋದಂತೆ ಭಾಸ ಆಗುತ್ತೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಲ್ಲಿ ಚೇತರಿಕೆ ಅನ್ನೋದು ಕಂಡುಬರುತ್ತೆ. ಸಂಬಂಧಗಳ ಸುಧಾರಣೆ, ನಿಮ್ಮನ್ನು ದ್ವೇಷ ಮಾಡ್ತಿದ್ದವರು ಅಥವಾ ದೂರ ಆಗಿದ್ದವರು ತಾವಾಗಿಯೇ ಬಂದು ಮಾತನಾಡಿಸುವ ಸಾಧ್ಯತೆ ಕೂಡ ಇರುತ್ತೆ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಮೇಷರಾಶಿಯವರೇ, ಸೂರ್ಯನು ಉದಯಿಸುವುದು ಹೇಗೆ ನಿಶ್ಚಿತ ಆಗಿರುತ್ತೋ ನಿಮ್ಮ ಯಶಸ್ಸು ಕೂಡ ಅಷ್ಟೇ ನಿಶ್ಚಿತವಾಗಿರುತ್ತೆ. ನಿಮ್ಮ ಹಳೆಯ ಸೋಲುಗಳನ್ನು ಮೆಟ್ಟಿಲುಗಳಾಗಿ ಮಾಡಿಕೊಳ್ಳಿ. ಯಾರು ನಿಮ್ಮನ್ನು ಕುಗ್ಗಿಸಲು ಪ್ರಯತ್ನ ಮಾಡ್ತಿದ್ದಾರೋ ಅವ್ರ ಮುಂದೆ ನೀವು ಬೆಳೆದು ತೋರಿಸುವ ಸಮಯ ಅನ್ನೋದು ಬಂದಿದೆ. ದೇವರ ಮೇಲೆ ಮತ್ತು ನಿಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಡಿ. ಈ 24 ಗಂಟೆಗಳೇನಿದೆ ಕೇವಲ ಸಮಯವಲ್ಲ, ಇದು ನಿಮ್ಮ ಹೊಸ ಜನ್ಮದ ಆರಂಭ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಧೈರ್ಯ ತುಂಬಿದೆ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ರಾಶಿಯವರೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ಓಂ ನಮಃ ಶಿವಾಯ ಅಂತ ಬರೀರಿ. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸುಭಿಕ್ಷವಾಗಿರುತ್ತೆ. ಧನ್ಯವಾದಗಳು. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.